ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣಿ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರುಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಅಶೋಕಸ್ತಾರಣಸ್ತಾರಃ ಶೂರಃ ಶೌರಿರ್ಜನೇಶ್ವರಃ ಅನುಕೂಲಃ ಶತಾವರ್ತಃ ಪದ್ಮೀ ಪದ್ಮನಿವೇಕ್ಷಣಃ. ನಿನ್ನೆ ದಿನ ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ಶೌರಿಹಿ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಇವತ್ತು ಜನೇಶ್ವರ. ಜನಾನಾಂ ಜೀವಾತ್ಮನಾಂ ಈಶ್ವರಃ ಪ್ರಭುಃ ಜನೇಶ್ವರಃ. ಜನಶಬ್ದಃ ಸ್ವತೋ ಜೀವೇ ಕ್ವಚಿತ್ ದೇಹೇ ಚ ವರ್ತತೆ. ಜನಶಬ್ದಸ್ಯ ಜೀವಾರ್ಥಕತ್ವಂ ಉಲ್ಲಿಖಿತಂ. ಜನಾನಾಂ ಅಂದರೆ ಜನರು, ಅಂದರೆ ಯಾರು? ಜೀವಾತ್ಮಾನಂ ಅಂದರೆ ಜೀವರಿಗೆ, ಈಶ್ವರ ಅಂದರೆ ಪ್ರಭು. ಆದ ಕಾರಣ ಭಗವಂತನಿಗೆ ಜನೇಶ್ವರ ಅಂತ ಹೆಸರು. ಇಲ್ಲಿ ಜನಶಬ್ದ ಸ್ವತೋ ಜೀವೇ ಕ್ವಚಿತ್ ದೇಹೇ ಚ ವರ್ತತೆ ಅಂತ ಪ್ರಯೋಗದಲ್ಲಿ ಜನಶಬ್ದಸ್ಯ ಜೀವಾರ್ಥಕತ್ವಂ ಉಲ್ಲಿಖಿತಂ. ಜನ ಎಂಬ ಪದಕ್ಕೆ ಜೀವರು ಅಂತ ಕೂಡ ಅರ್ಥ ಹೇಳಲ್ಪಟ್ಟಿದೆ. ಇನ್ನು ವಿಷ್ಣುಶ್ಚಿದಾನಂದತನು ಸಹಿ ಜೀವಾಧಿಪಃ ಸದಾ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಸತ್ತತ್ವ ಗ್ರಂಥದಲ್ಲಿರುವಂತಹ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಭಗವಂತನು ಯಾವಾಗಲೂ ಜೀವಾತ್ಮರಿಗೆ ಒಡೆಯನಾಗೇ ಇರ್ತಾನೆ. ಜೀವರಿಗೆ ಭಗವಂತ ಯಾವತ್ತೂ ಈಶನೇ. ಅವನು ಈಶ, ಜೀವರು ದಾಸರು. ಯಾವಾಗ ಅಂದರೆ ಎಲ್ಲ ಕಾಲದಲ್ಲೂ, ಯಾವಾಗಲೂ, ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಭಗವಂತ ಜೀವರಿಗೆ ಈಶನಾಗಿರ್ತಾನೆ. ಅವನ ಒಡೆಯತ್ವ, ಈಶತ್ವ ಯಾವಾಗೂ ಇರುತ್ತೆ, ಶಾಶ್ವತವಾಗಿರುತ್ತೆ. ಇನ್ನು ಋಗ್ವೇದದಲ್ಲಿ ವಿಶ್ವಚರ್ಷಣೆ ಅಂತ ಹೇಳ್ತಾ, ಋಗ್ಭಾಷದಲ್ಲಿ ವಿಶ್ವಜೀವೇಶ ಅಂತ ಹೇಳ್ತಾರೆ. ಅಂದರೆ ಸಕಲ ಜೀವಾತ್ಮರಿಗೂ ಜೀವರಿಗೂ ಭಗವಂತ ಒಡೆಯನಾಗಿರುವುದರಿಂದಲೇ ಇಂದ್ರನಾಮಕ ಭಗವಂತನನ್ನು ವಿಶ್ವಚರ್ಷಣೆ ಅಂತ ಋಗ್ವೇದದಲ್ಲಿ ಸಂಬೋಧಿಸಲಾಗಿದೆ. ಋಗ್ವೇದದಲ್ಲಿ ಭಗವಂತನನ್ನು ವಿಶ್ವಚರ್ಷಣೆ ಅಂಥೇಳಿ ಸಂಬೋಧಿಸಲಾಗಿದೆ. ಯಾಕೆ ಅಂಥೇಳಿದರೆ ಅವನು ಎಲ್ಲ ಜೀವರಿಗೂ ಒಡೆಯನಾಗಿರೋದರಿಂದ ಅವನು ಜನೇಶ್ವರ ಅಂತ ಹೆಸರು. ಜನಾನಾಂ ಜೀವಾನಾಂ ಈಶಾಃ ಸ್ವಾಮಿನಃ ಜನೇಶಾಃ ತೇಷು ವರಃ ಜನೇಶ್ವರಃ.
ಜೀವರಿಗೆ ಯಾರ್ಯಾರು ಒಡೆಯರಾಗಿದ್ದಾರೋ, ಅಂದರೆ ಯಾರ್ಯಾರು ಈಶರಾಗಿದ್ದಾರೋ, ಪ್ರಭುಗಳಾಗಿದ್ದಾರೋ, ಅಂಥ ಒಡೆಯರಲ್ಲಿ, ಪ್ರಭುಗಳಲ್ಲಿ ಭಗವಂತ ಶ್ರೇಷ್ಠನಾಗಿದ್ದಾರೆ. ಜೀವರಿಗೆ ಅನೇಕ ಜನ ಪ್ರಭುಗಳಿದ್ದಾರೆ. ಯಾರು? ನಮಕ್ಕಿಂತ ತಾರತಮ್ಯದಲ್ಲಿ ದೊಡ್ಡರಾದ ಜೀವರು ಮೊದಲುಕೊಂಡು ಲಕ್ಷ್ಮೀದೇವಿಯವರಿಗೂ ಎಲ್ಲರೂ ನಮಗೆ ಪ್ರಭುಗಳೇ. ಇವರೆಲ್ಲರನ್ನ ನಾವು ದೇವತೆಗಳು, ನಮಗೆ ಪ್ರಭುಗಳು, ಸ್ವಾಮಿ ಅಂತೇಳಿ ನಾವು ಎಲ್ಲರನ್ನ ಆರಾಧನೆ ಮಾಡ್ತೇವೆ. ನಮಗೆ ಎಷ್ಟೋ ಜನ ಪ್ರಭುಗಳಿದ್ದಾರೆ, ಒಡೆಯರಿದ್ದಾರೆ. ಅದರೊಳಗೂ ಭಗವಂತ ಒಬ್ಬನು. ಆದರೆ ಇಷ್ಟು ಜನ ಒಡೆಯರಲ್ಲಿ ಭಗವಂತ ಶ್ರೇಷ್ಠನಾದ ಒಡೆಯ. ಇನ್ನು ಅವನಕ್ಕಿಂತ ದೊಡ್ಡ ಒಡೆಯ, ಅವನಿಗೆ ಇನ್ನೊಬ್ಬ ಒಡೆಯ ಇಲ್ಲ, ಅವನೇ ಅನನ್ಯಾಧಿಪತಿ. ಆದ ಕಾರಣ ಜೀವಾತ್ಮರಿಗೆ ಇರುವ ಎಲ್ಲ ಪ್ರಭುಗಳಲ್ಲೂ ಇವನು ಶ್ರೇಷ್ಠನಾಗಿದ್ದಾನೆ. ಆದ ಕಾರಣ ಜನೇಶ್ವರ. ಇನ್ನು ಈಶೇಭ್ಯೋ ಬ್ರಹ್ಮ ರುದ್ರ ಶ್ರೀ ಶೇಷಾದಿಭ್ಯೋ ಯತೋ ಭವಾನ್ ವರೋ ಅಥ ಈಶ್ವರಾಖ್ಯಾ ತೇ ಮುಖ್ಯಾ ನಾನ್ಯಸ್ಯ ಕಸ್ಯಚಿತ್. ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮವೈವರ್ತ ಪುರಾಣ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಜೀವರಿಗೆ ನಾನು ಈಗಲೇ ಹೇಳಿದಂತೆ ಒಡೆಯರಾದ ಬ್ರಹ್ಮರುದ್ರಾದಿಗಳಕ್ಕಿಂತ, ಬ್ರಹ್ಮ, ರುದ್ರ, ಇಂದ್ರ ಇವರೆಲ್ಲರೂ ನಮಗೆ ಒಡೆಯರೇ. ಆದರೆ ಈ ಎಲ್ಲ ಒಡೆಯರಕ್ಕಿಂತ ಶ್ರೇಷ್ಠನಾಗಿರುವುದರಿಂದಲೇ ಭಗವಂತನಿಗೆ ಈಶ್ವರ ಅಂತ ಹೆಸರು. ಜನರಿಗೆ ಅವನು ಈಶನಾದ ಕಾರಣ ಜನೇಶ್ವರ. ಬ್ರಹ್ಮವೈವರ್ತ ಪುರಾಣ ಹೇಳ್ತಾ ಇದೆ. ಹಾಗೆ ಆದ ಕಾರಣ ಭಗವಂತನಿಗೆ ಜನೇಶ್ವರ ಅಂತ ಹೆಸರು ಬಂದಿದೆ. ಇನ್ನು ನ ಜಾಯತೆ ಇತಿ ಜನಃ ಜನಾರ್ದನಃ ಇತ್ಯತ್ರ ಜನಶಬ್ದಾರ್ಥಃ ಏವಮೇವ ಶ್ರೀಮದಾಚಾರ್ಯೈಃ ವ್ಯಾಖ್ಯಾತಃ. ನ ಜಾಯತೆ ಅರ್ಧಯತಿ ಚ ಸಂಸಾರಮಿತಿ ಜನಾರ್ದನಃ ಜನಶ್ಚಾಸೌ ಈಶ್ವರಶ್ಚ ಜನೇಶ್ವರಃ. ಇವನು ನ ಜಾಯತೆ ಇತಿ ಜನಃ, ಇವನು ಹುಟ್ಟೋದಿಲ್ಲಾದ ಕಾರಣ ಜ ಅಂದರೆ ಹುಟ್ಟುವಿಕೆ, ಹುಟ್ಟುವುದು. ಇವನಿಗೆ ಹುಟ್ಟು ಇಲ್ಲ, ಆದ ಕಾರಣ ಇವನು ಜನಾರ್ದನ. ಹಾಗೂ ಇವನು ನ ಜಾಯತೆ ಅರ್ಧಯತಿ ಚ ಸಂಸಾರ, ಜೀವರ ಸಂಸಾರವನ್ನು ಮರ್ದನ ಮಾಡ್ತಾನಾದ ಕಾರಣ, ನಾಶ ಮಾಡ್ತಾನಾದ ಕಾರಣ ಭಗವಂತನಿಗೆ ಜನಶ್ಚಾಸೌ ಈಶ್ವರಶ್ಚ ಜನೇಶ್ವರ. ಹುಟ್ಟಿಲ್ಲದವನು, ಜನರಿಗೆ ಈಶ್ವರನು ಆದ ಕಾರಣ ಇವನು ಜನೇಶ್ವರ ಅಂತ ಹೆಸರು. ಇನ್ನು ನ ಜಾಯತೆ ಇತಿ ಜನಃ ಈಷ್ಟೇ ಇತಿ ಈಶಃ ಉತ್ತಮತ್ವಾತ್ ವರಃ ಜನಶ್ಚಾಸೌ ಈಶಶ್ಚ ಜನೇಶಃ ಜನೇಶಶ್ಚಾಸೌ ವರಶ್ಚ ಜನೇಶ್ವರಃ. ಇವನು ನ ಜಾಯತೆ ಇತಿ ಜನ, ಇವನಿಗೆ ಹುಟ್ಟುವುದಿಲ್ಲಾದ ಕಾರಣ ಇವನು ಜನ. ಮತ್ತು ಈಷ್ಟೇ ಇತಿ ಈಶಃ ಉತ್ತಮತ್ವಾತ್ ವರಃ, ಇವನು ಸಮರ್ಥನಾಗಿದ್ದಾನೆ. ಮತ್ತು ಉತ್ತಮತ್ವಾತ್ ವರಹ ಶ್ರೇಷ್ಠನಾಗಿದ್ದಾನೆ. ಆದ ಕಾರಣ ಜನಶ್ಚಾಸೌ ಈಶಶ್ಚ ಜನೇಶಃ ಜನೇಶಶ್ಚಾಸೌ ವರಶ್ಚ ಜನೇಶ್ವರ. ಹುಟ್ಟಿಲ್ಲದೇ ಇರುವವನು, ಸಮರ್ಥನಾದವನು ಹಾಗೂ ಉತ್ತಮನಾದವರಾದ್ದರಿಂದ ಭಗವಂತನಿಗೆ ಜನೇಶ್ವರ ಅಂತ ಹೆಸರು. ಇನ್ನು ಸರ್ವಂ ಜನಯತಿ ಉತ್ಪಾದಯತಿ ಇತಿ ಜನೇರ್ಡಃ ನ ಈಶ್ವರೋ ಅಸ್ಯ ಅಸ್ತಿ ಇತಿ ನೇಶ್ವರಃ ಜಶ್ಚಾಸೌ ನೇಶ್ವರಃ ಜನೇಶ್ವರ. ಶೇಷಚಂದ್ರಿಕಾಚಾರ್ಯರವರ ಆಧಾರದಿಂದ ಹೇಳ್ತಾ ಇದ್ದ. ಏನು? ಇವನು ಸರ್ವಂ ಜನಯತಿ ಉತ್ಪಾದಯತಿ ಇತಿ ಜನೇರ್ಡಃ, ಎಲ್ಲವನ್ನೂ ಉತ್ಪಾದಿಸುತ್ತಾನೆ, ಅಂದರೆ ಎಲ್ಲವನ್ನೂ ಸೃಷ್ಟಿ ಮಾಡ್ತಾನೆ. ಮತ್ತು
ನ ಈಶ್ವರ ಅಸ್ಯ ಅಸ್ತಿ ಇತಿ ನೇಶ್ವರ. ಇವನಿಗೆ ಇನ್ನೊಬ್ಬ ಈಶ್ವರ ಇಲ್ಲ, ಅವನ ಮೇಲೆ ಇನ್ನೊಬ್ಬ ಪ್ರಭು ಇಲ್ಲ, ಆದ ಕಾರಣ ಇವನು ನೇಶ್ವರ. ಎಲ್ಲರನ್ನ ಸೃಷ್ಟಿ ಮಾಡ್ತಾನೆ, ಆದ ಕಾರಣ ಜಹ ಈಶ್ವರ. ಅವನು ಈಶ್ವರನಿಲ್ಲದೇ ಇರುವವನಾದ ಕಾರಣ ನೇಶ್ವರ. ಜಶ್ಚಾಸೌ ನೇಶ್ವರ ಅಂದರೆ ಎಲ್ಲವರನ್ನು ಹುಟ್ಟಿಸುವವನು ಮತ್ತು ತನಗೆ ಒಡೆಯನಿಲ್ಲದೇ ಇರುವವನಾದ ಕಾರಣ ಭಗವಂತನಿಗೆ ಜನೇಶ್ವರ ಅಂತ ಹೆಸರು. ಇನ್ನು ಜನಾನಾಂ ದೇಹಾನಾಂ ಈಶ್ವರ ಜನೇಶ್ವರ. ಜನಶಬ್ದ ಸ್ವತೋ ಜೀವೇ ಕ್ವಚಿತ್ ದೇಹೇ ಚ ವರ್ತತೆ. ಪ್ರಯೋಗೆ ಜನಶಬ್ದಸ್ಯ ದೇಹಾರ್ಥಕತ್ವಂ ಉಲ್ಲಿಖಿತಂ. ಇವನು ದೇಹಗಳಿಗೆ ಪ್ರಭುವಾಗಿದ್ದಾನಾದ ಕಾರಣ ಇವನಿಗೆ ಜನೇಶ್ವರ ಅಂತ ಹೆಸರು. ಜನಾನಾಂ ಜನರ ಅಂದರೆ ಜೀವರ, ದೇಹಾನಾಂ ದೇಹಗಳಿಗೆ, ಈಶ್ವರನು ಆದ ಕಾರಣ ಜನೇಶ್ವರನು. ಜನಶಬ್ದ ಸ್ವತೋ ಜೀವೇ ಕ್ವಚಿತು ದೇಹೇ ಚ ವರ್ತತೆ. ಈ ಜನ ಎಂಬ ಶಬ್ದ ಜೀವನಲ್ಲಿ ದೇಹದಲ್ಲಿ ಇದೆ, ಆದ ಕಾರಣ ಇಲ್ಲಿ ಜನಶಬ್ದಸ್ಯ ದೇಹಾರ್ಥಕತ್ವಂ ಉಲ್ಲಿಖಿತಂ. ಇಲ್ಲಿ ಜನಶಬ್ದಕ್ಕೆ ದೇಹ ಎಂಬ ಅರ್ಥ ಹೇಳಲ್ಪಟ್ಟಿದೆ. ಅರ್ಥಾತ್ ಈ ಜೀವರು, ಯಾರಿಗೆ ದೇಹ ಇರುತ್ತೆ? ಜೀವರಿಗೆ ಇರುತ್ತೆ, ಜಡ ಪದಾರ್ಥಕ್ಕಿರಲ್ಲ. ಜೀವರಿಗೆ ದೇಹ ಇರುತ್ತೆ, ಅರ್ಥಾತ್ ದೇಹದಲ್ಲಿ ಜೀವರಿರ್ತಾರೆ. ಆ ಜೀವರಿರುವ ದೇಹಗಳನ್ನು ಯಾರು ಕೊಡುವವನು? ಭಗವಂತನೇ. ಆದ ಕಾರಣ ದೇಹಗಳಿಗೆ ಅವನು ಪ್ರಭುವಾಗಿದ್ದಾನೆ ಅಂದರೆ ಜೀವರಿಗೆ ಪ್ರಭುವಾಗಿದ್ದಾನೆ, ಆದ ಕಾರಣ ಅವನಿಗೆ ಜನೇಶ್ವರ. ಇನ್ನು ಜನಾನಾಂ ದೇಹಾನಾಂ ಈಶಾಃ ತತ್ವಾಭಿಮಾನಿನಃ ಜನೇಶಾಃ ತೇಭ್ಯೋ ಅಪಿ ವರಃ ಜನೇಶ್ವರಃ. ಇವನು ದೇವತೆಗಳಿಗೆ ಒಡೆಯರಾದ ತತ್ವಾಭಿಮಾನಿ ದೇವತೆಗಳಕ್ಕಿಂತ ಶ್ರೇಷ್ಠನಾದವನು. ಜನಾನಾಂ ಜನೇಶಾಃ ದೇಹಾನಾಂ ಸ್ವಾಮಿನಃ ತತ್ವಾಭಿಮಾನಿ. ದೇಹಗಳಿಗೆ ಒಡೆಯರಾದ, ಈ ದೇಹಗಳಿಗೆ ಒಡೆಯರು ಯಾರು ಅಂತ ಹೇಳಿದರೆ ಜನಾನಾಂ ದೇಹಾನಾಂ ಈಶಾಃ ತತ್ವಾಭಿಮಾನಿನಃ ಜನೇಶಾಃ. ಈ ದೇಹವಿದೆ, ಈ ದೇಹದಲ್ಲಿ ಇಂದ್ರಿಯಗಳಿದೆ, ಈ ದೇಹದಲ್ಲಿ 24 ತತ್ವಗಳಿದೆ. ಆ 24 ತತ್ವಗಳಿಗೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಈ ದೇಹಗಳಿಗೆ ಒಡೆಯರಾದ ತತ್ವಾಭಿಮಾನಿ ದೇವತೆಗಳಕ್ಕಿಂತ ಜನಾನಾಂ ದೇಹಾನಾಂ ಈಶಾಃ ತತ್ವಾಭಿಮಾನಿನಃ ಜನೇಶಾಃ. ತತ್ವಾಭಿಮಾನಿ ದೇವತೆಗಳು ಜನರಿಗೆ ಈಶರಾದರೆ ತೇಭ್ಯೋ ಅಪಿ ವರಃ ಜನೇಶ್ವರ. ಆ ತತ್ವಾಭಿಮಾನಿ ದೇವತೆಗಳಕ್ಕಿಂತ ಇವನು ಶ್ರೇಷ್ಠನಾದ ಕಾರಣ ಭಗವಂತನಿಗೆ ಜನೇಶ್ವರ ಅಂತ ಹೆಸರು. ಇನ್ನು ಜನೇಶಾಃ ದೇವಾನಾಂ ದೇಹಾನಾಂ ಸ್ವಾಮಿನಃ ತತ್ವಾಭಿಮಾನಿ ದೇವಾಃ ತೈರಪಿ ವ್ರಿಯತೆ ಆಶ್ರಿಯತೆ ಇತಿ ಜನೇಶ್ವರ. ಇವಾಗ ಹೇಳಿಕೊಂಡಂತೆ ದೇಹಗಳಿಗೆ ಒಡೆಯರಾದ ತತ್ವಾಭಿಮಾನಿ ದೇವತೆಗಳಿಂದಲೂ ಆಶ್ರಯಿಸಲ್ಪಡುವವನು. ಈ ದೇಹದಲ್ಲಿ ತತ್ವಗಳಿದೆ, ಆ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಆ ತತ್ವಾಭಿಮಾನಿ ದೇವತೆಗಳು ಕೂಡ ಯಾರನ್ನು ಆಶ್ರಯಿಸುತ್ತಾರೆ ಅಂತ ಹೇಳಿದರೆ ಭಗವಂತನನ್ನು ಆಶ್ರಯಿಸುತ್ತಾರೆ. ಆದ ಕಾರಣ ಭಗವಂತನಿಗೆ ಜನೇಶ್ವರ ಅಂತ ಹೆಸರು. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಐತರೇಯ ಸಂಹಿತಾ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ವಿಷ್ಣುರಿತ್ಯಭಿಧಾ ಮಹ್ಯಂ ಸಾ ನ ಯುಕ್ತಾ ದಿವೌಕಸಾಂ ಸ್ವತಂತ್ರತ್ವೇ ತತಃ ಸರ್ವೇ ಮದ್ವಶಾ ಏವ ನಾನ್ಯಥಾ ತಸ್ಮಾದೇಷಾಂ ಪ್ರವೃತ್ತ್ಯರ್ಥಂ ಪ್ರವಕ್ಷ್ಯೇ ಸಹ ವಾಯುನಾ ಇತಿ ಮತ್ವಾ ವಿರಿಂಚಸ್ಯ ಶರೀರಂ ಪ್ರವಿವೇಶ ಸಹ. ಈ ಜೀವಾತ್ಮರ ಶರೀರಕ್ಕೆ ತತ್ವಾಭಿಮಾನಿ ದೇವತೆಗಳು ಒಡೆಯರಾಗಿರ್ತಾರೆ.
ಅವರೆಲ್ಲರಿಗೂ ಒಡೆಯನಾಗಿರುವವನು ಭಗವಂತ. ವಿಷ್ಣುನಾಮಕನಾದ ಭಗವಂತನು ಚತುರ್ಮುಖ ಬ್ರಹ್ಮನ ಶರೀರವನ್ನು ಪ್ರವೇಶಿಸಿದ ಮೇಲೆ ಉಳಿದ ತತ್ವಾಭಿಮಾನಿ ದೇವತೆಗಳು ತಮ್ಮ ತಮ್ಮ ಪ್ರವೃತ್ತಿಯನ್ನು ಮಾಡಲು ಸಮರ್ಥರಾಗ್ತಾರೆ. ಆಮೇಲೆ ತಥಾ ಜೀವೇಷು ಸರ್ವೇಷು ಪ್ರವಿಷ್ಟಃ ಪ್ರೇರಣೇಚ್ಛಯ ಕೋ ಹ್ಯನ್ಯಸ್ತಮೃತೆ ವಿಷ್ಣುಮೇತತ್ ಕರ್ಮ ಕರಿಷ್ಯತಿ ಐತರೇಯ ಭಾಷ್ಯದಲ್ಲಿ ಮತ್ತು ಐತರೇಯ ಸಂಹಿತಾ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ ಆಚಾರ್ಯ. ಇನ್ನು ಉಳಿದ ಎಲ್ಲ ಜೀವರಲ್ಲೂ ಭಗವಂತನು ಮುಖ್ಯವಾಗಿ ಪ್ರೇರಿಸುವುದರಿಂದಲೇ ತತ್ವಾಭಿಮಾನಿ ದೇವತೆಗಳು ತಮ್ಮ ಚಟುವಟಿಕೆಗಳನ್ನು ನಿರ್ವಹಿಸುತ್ತಾರೆ. ಒಟ್ಟು ಇಲ್ಲಿ ತಾತ್ಪರ್ಯ ಏನು ಅಂತ ಹೇಳಿದರೆ, ಬ್ರಹ್ಮನ ಚತುರ್ಮುಖ ಬ್ರಹ್ಮನ ಶರೀರದಲ್ಲಿ ಭಗವಂತ ಪ್ರವೇಶ ಮಾಡಿದ ಮೇಲೇ ಅಲ್ಲಿ ತತ್ವಗಳನ್ನು ಇದು ಮಾಡಿ ಸೃಷ್ಟಿ ಮಾಡುವಂಥ ಬ್ರಹ್ಮನಿಗೆ ಹೇಳಿದಾಗ ಆ ತತ್ವಗಳೆಲ್ಲವೂ ಸೇರಿಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡಬೇಕೆಂದು ಪ್ರಯತ್ನಪಟ್ಟಾಗ ಅವು ಅಸಮರ್ಥರಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಚತುರ್ಮುಖ ಬ್ರಹ್ಮನ ಶರೀರದಲ್ಲಿ ಭಗವಂತ ಪ್ರವೇಶ ಮಾಡಿದ ಮೇಲೆ ಅಲ್ಲಿ ಎಲ್ಲ ತತ್ವಗಳು ಆ್ಯಕ್ಟಿವೇಟ್ ಆಗಿ ಭಗವಂತ ಪ್ರವೇಶ ಮಾಡಿದ ಕೂಡಲೇ ಆ ತತ್ವಾಭಿಮಾನಿ ದೇವತೆಗಳೆಲ್ಲರೂ ತಮ್ಮ ತಮ್ಮ ಪ್ರವೃತ್ತಿಯನ್ನು ಮಾಡಲು ಸಮರ್ಥರಾಗಿದ್ದಾರೆ. ಇನ್ನು ಉಳಿದ ಎಲ್ಲ ಜೀವೋತ್ತಮರಾದ ಬ್ರಹ್ಮನೇ ಈ ಸ್ಥಿತಿಯಾದರೆ ಇನ್ನು ಉಳಿದ ಜೀವರಲ್ಲಿ ಕೂಡ ಭಗವಂತನೇ ಮುಖ್ಯವಾಗಿ ಎಲ್ಲ ಅವರ ದೇಹದಲ್ಲಿರುವ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಣೆ ಕೊಡೋದರಿಂದ ತತ್ವಾಭಿಮಾನಿ ದೇವತೆಗಳು ಅವರವರ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಜೀವರ ದೇಹದಲ್ಲಿ ಮಾಡ್ತಾರೆ. ಒಟ್ಟು ತತ್ವಗಳು ಜಡ ಪದಾರ್ಥಗಳು. ಆ ತತ್ವಗಳು ಕೆಲಸ ಮಾಡಬೇಕು ಅಂಥೇಳಿದರೆ ತತ್ವಾಭಿಮಾನಿ ದೇವತೆಗಳಿರಬೇಕು. ತತ್ವಾಭಿಮಾನಿ ದೇವತೆಗಳು ಅವರು ಜೀವರಾದರೂ ಅವರು ಅಸ್ವತಂತ್ರರಾದ ಕಾರಣ ಅವರಲ್ಲಿ ಭಗವಂತ ಪ್ರವೇಶ ಮಾಡಿ ಅವರನ್ನು ಪ್ರೇರಣೆ ಮಾಡಿದರೆ ಆಗ ಆ ತತ್ವಾಭಿಮಾನಿ ದೇವತೆಗಳು ಚೇಷ್ಟಾಯುತರಾಗಿ ಆ ತತ್ವಗಳನ್ನು ಆ್ಯಕ್ಟಿವೇಟ್ ಮಾಡ್ತಾರೆ, ಕೆಲಸ ಮಾಡುತ್ತೆ. ಒಟ್ಟಾರೆ ಎಲ್ಲಿದ್ದರೂ ಕೂಡ ಯಾವ ತತ್ವಾಭಿಮಾನಿ ದೇವತೆಗಳು ಎಲ್ಲಿದ್ದರೂ ಆ ತತ್ವಾಭಿಮಾನಿ ದೇವತೆಗಳನ್ನು ಕೂಡ ಚೇಷ್ಟಾಯುತರನ್ನಾಗಿ ಮಾಡುವ ಚೇಷ್ಟಾಪ್ರದನು ಭಗವಂತನೇ. ಆದರೆ ಅರ್ಥಾತ್ ಎಲ್ಲರಿಗೂ ಭಗವಂತನೇ ಒಡೆಯನಾಗಿದ್ದಾನೆ. ಆದ ಕಾರಣ ಅವನಿಗೆ ಜನೇಶ್ವರ ಎಂಬುವಂತಹ ಹೆಸರು. ಇನ್ನು ನ ಜಾಯಂತೆ ಇತಿ ಜನಾ ಮುಕ್ತಾ ತೇಷಾಂ ಈಶ್ವರ ಜನೇಶ್ವರ. ಜನನವಿಲ್ಲದ ಮುಕ್ತಾತ್ಮರು. ಸರಿ, ಜೀವರು ಸಂಸಾರ ಬಂಧನದಿಂದ ಮುಕ್ತರಾಗಿ ಮುಕ್ತಿಯನ್ನು ಹೊಂದಿದ್ದಾರೆ. ಅವರಿಗೆ ಮತ್ತು ಪುನರ್ಜನ್ಮ ಇಲ್ಲ. ಅಂದರೆ ಅದಕ್ಕೆ ಜನನವಿಲ್ಲದ ನ ಜಾಯಂತೆ ಇತಿ ಜನಾ ಮುಕ್ತಾ, ಹುಟ್ಟು ಇಲ್ಲದೇ ಇರುವ ಜನರು ಯಾರು? ಮುಕ್ತಾತ್ಮರು. ಅವರಿಗೂ ಒಡೆಯನಾಗಿದ್ದಾನೆ. ಮುಕ್ತಿಯಲ್ಲಿ ಏನು ಮಾಡ್ತಾ ಇರ್ತಾರೆ ಮುಕ್ತಾತ್ಮರೆಲ್ಲರೂ ಕೂಡ ಅಂತ ಹೇಳಿದರೆ ಆ ಭಗವಂತನನ್ನು ಧ್ಯಾನ ಮಾಡ್ತಾ ಸ್ತೋತ್ರ ಮಾಡ್ತಾ ಭಗವಂತನನ್ನು ಕಾಣುತ್ತಾ ಆನಂದ ಪಡ್ತಾ ಇರ್ತಾರೆ. ಅಂದರೆ ಭಗವಂತ ಸಂಸಾರದಲ್ಲಿರುವ ಜೀವರಿಗೆ ಅಲ್ಲದೆ ಮತ್ತು ದೇವತೆಗಳಿಗೆ ಅಲ್ಲದೆ ಜೀವೋತ್ತಮರಾದ ಬ್ರಹ್ಮವಾಯುದೇವರಿಗಲ್ಲದೆ ಅವರಿಗೆ ಈಶಳಾದಂತಹ ಲಕ್ಷ್ಮೀದೇವಿಗೂ ಅಲ್ಲದೆ ಎಲ್ಲರಿಗೂ ಅವನೇ ಭಗವಂತ ಎಲ್ಲ ಕಾಲದಲ್ಲೂ. ಜೀವರು ಕೂಡ ಸಂಸಾರ ಬಂಧನದಿಂದ ಮುಕ್ತರಾಗಿ ಮುಕ್ತಿಗೆ ಹೋದರೆ ಆ ವೈಕುಂಠದಲ್ಲೂ ಮುಕ್ತಾತ್ಮರಿಗೂ ಕೂಡ ಭಗವಂತನೇ ಒಡೆಯನಾಗಿದ್ದಾನೆ. ಅದಕ್ಕೆ ಯಾವಾಗಲೂ ಜೀವರಿಗೆ ಒಡೆಯನಾಗಿರುವವನೆಂದು ಮೊದಲೇ ಹೇಳ್ಕೊಂಡಿದ್ದೇವೆ. ಜೀವರು ಯಾವ ಸ್ಥಿತಿಯಲ್ಲಿದ್ದರೂ ಭಗವಂತನೇ ಒಡೆಯನಾಗಿದ್ದಾನೆ. ಮುಕ್ತಿಯಲ್ಲೂ ಮುಕ್ತಾತ್ಮರಿಗೂ ಭಗವಂತ ಒಡೆಯನಾಗಿರುವುದರಿಂದ ಭಗವಂತನಿಗೆ ಜನೇಶ್ವರ ಅಂತ ಹೆಸರು. ಇನ್ನು ನ ಜಾಯಂತೆ ಇತಿ ಜನಾ ಮುಕ್ತಾ ತೇಷಾಂ ಈಶಾ ಜನೇಶ ತೇಭ್ಯ ವರಃ ಜನೇಶ್ವರ.
ಇವಾಗ ಹೇಳ್ಕೊಂಡ ಜಾಯಂತೆ ಇತಿ ಜನಾ, ಜನನವಿಲ್ಲದೇ ಇರುವವರು ಯಾರು? ಜನರು, ಮುಕ್ತಾತ್ಮರು. ತೇಷಾಂ ಈಶಾಃ, ಮುಕ್ತಾತ್ಮರಿಗೆ ಯಾರ್ಯಾರು ಒಡೆಯರಿದ್ದಾರೋ ಆ ಒಡೆಯರಲ್ಲಿ ಎಲ್ಲ ಶ್ರೇಷ್ಠನಾಗಿರುವ ಒಡೆಯ ತೇಷಾಂ ಈಶಾಃ ಜನೇಶಾಃ ತೇಭ್ಯಃ ವರಃ ಜನೇಶ್ವರ. ಹೌದು, ಮುಕ್ತಿಯಲ್ಲೂ ಕೂಡ ತಾರತಮ್ಯವಿದೆ. ಮುಕ್ತಿಯಲ್ಲೂ ಕೂಡ ಹುಲ್ಲುಕಡ್ಡಿ ಮೊದಲುಕೊಂಡು ಬ್ರಹ್ಮದೇವರವರೆಗೂ ಎಲ್ಲ ಜೀವರು ಇರ್ತಾರೆ. ಅಲ್ಲಿ ತಾರತಮ್ಯ. ಅಲ್ಲಿ ಕೂಡ ಮುಕ್ತಿಯಲ್ಲಿ ಕೊನೆಯ ತಾರತಮ್ಯದಲ್ಲಿ ಜೀವ ಯಾರು? ಹುಲ್ಲುಕಡ್ಡಿ, ಅದರ ಮೇಲೆ ತಾರತಮ್ಯ. ಹಾಗೆ ಅಲ್ಲಿ ಬ್ರಹ್ಮದೇವರು. ಹಾಗೆ ಮುಕ್ತಿಯಲ್ಲೂ ಜೀವರ ಮೇಲೆ ಒಬ್ಬರು ತಾರತಮ್ಯಾನುಸಾರವಾಗಿ ಪ್ರಭುಗಳಾಗಿದ್ದಾರೆ. ಮುಕ್ತಾತ್ಮರಿಗಿರುವ ಎಲ್ಲ ಪ್ರಭುಗಳಕ್ಕಿಂತ ಶ್ರೇಷ್ಠನಾದ ಒಡೆಯ ಭಗವಂತನಾದ ಕಾರಣ ಭಗವಂತನಿಗೆ ಜನೇಶ್ವರ ಅಂತ ಹೆಸರು. ಇನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ವರಾಹ ಪುರಾಣ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಪರಮೋ ಅಧಿಪತಿಸ್ತೇಷಾಂ ವಿಷ್ಣುರೇವ ನ ಸಂಶಯ ಬ್ರಹ್ಮಾದಿ ಮಾನುಷಾಂತಾನಾಂ ಸರ್ವೇಷಾಂ ಅವಿಶೇಷತಃ ತತಃ ಪ್ರಾಣಾದಿನಾಮಾಂತಾಃ ಸರ್ವೇಪಿ ಪತಯಃ ಕ್ರಮಾತ್. ಮುಕ್ತಾತ್ಮರಿಗೆ ಪ್ರಾಣನಿಂದ ಪ್ರಾರಂಭ ಮಾಡಿ ಉಷಾದೇವಿಯರವರೆಗೂ ಎಲ್ಲರೂ ಒಡೆಯರೆ. ಆದರೆ ಶ್ರೀ ವಿಷ್ಣು ಎಲ್ಲ ಮುಕ್ತಾತ್ಮರಿಗೂ ಶ್ರೇಷ್ಠನಾದ ಒಡೆಯ ಅಂತ ವರಾಹ ಪುರಾಣ ಹೇಳ್ತಾ ಇದೆ. ಇಲ್ಲಿಯವರು ನಾವು ಹೇಳಿಕೊಂಡಿದ್ದಕ್ಕೆ ಪ್ರಮಾಣವನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವರಾಹ ಪುರಾಣ ವಾಕ್ಯವನ್ನು ನಮಗೆ ಕೊಡ್ತಾ ಇದ್ದಾರೆ. ಇನ್ನು ನ ಜಾಯತೆ ಇತಿ ಜನಃ ಅಸ್ಯ ಸ್ತ್ರೀ ಈ ಯಾಹ ಈಶ್ವರಃ ಜನಶ್ಚಾಸಾವೀಶ್ವರಶ್ಚೇತಿ. ಜನನ ಇಲ್ಲದವಳು ಯಾರು? ಲಕ್ಷ್ಮೀದೇವಿ. ಆಕೆ ಅಕ್ಷರ ತತ್ವಳು. ಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ನಾಶ ಇಲ್ಲದವಳು. ಅಂದರೆ ಜೀವರಂತೆ ಜೀವೋತ್ತಮರಾದ ಬ್ರಹ್ಮವಾಯುಗಳಿಗೂ ಕೂಡ ಅವರೂ ಕ್ಷರರೇ, ಅವರಿಗೆ ಜನನವಿದೆ, ಮರಣವಿದೆ. ಆದರೆ ಲಕ್ಷ್ಮೀದೇವಿಗೆ ಜನನ ಮರಣಗಳಿಲ್ಲದೇ ಇರುವ ಅವಳು ಅಕ್ಷರ ತತ್ವಳಾಕಿ. ಅಂತಹ ಜನನ ಇಲ್ಲದೇ ಇರುವವಳು ಮತ್ತು ಅಂತಹ ಲಕ್ಷ್ಮೀದೇವಿಗೆ ಇವನು ಈಶನಾದ್ದರಿಂದ, ಒಡೆಯನಾದ್ದರಿಂದ ಭಗವಂತನಿಗೆ ಜನೇಶ್ವರ ಅಂತ ಹೆಸರು. ಇನ್ನು ಜಿಜ್ಞಾಸೆ. ಹೌದು, ಜೀವರಿಗೆ ಉತ್ಪತ್ತಿ ನಾಶಗಳೆಲ್ಲ ಅವರು ಅನಾದಿನಿತ್ಯವಾಗಿದ್ದಾರೆ. ಅನಾದಿನಿತ್ಯವಾಗಿದ್ದಾರೆ ಅಂದರೆ ಯಾವಾಗಲೂ ಇರ್ತಾರವರು. ಅಂಥ ವೇಳೆಗೆ ಜೀವಾತ್ಮರಿಗೆ ಭಗವಂತ ಪ್ರಭುವು ಹೇಗೆ ಆಗ್ತಾನೆ? ಅವರು ಯಾವಾಗೂ ಇರ್ತಾರೆ, ಭಗವಂತನೂ ಯಾವಾಗೂ ಇರ್ತಾನೆ. ಹಾಗಿರುವಾಗ ಅವನು ಜೀವಾತ್ಮರಿಗೆ ಪ್ರಭು ಹೇಗಾಗ್ತಾನೆ ಅಂಥೇಳಿದರೆ ನಮ್ಮ ಸಿದ್ಧಾಂತ ಏನು ಹೇಳುತ್ತೆ? ಅದು ಯಾವುದೇ ವಸ್ತುವಾದರೂ, ಅದು ಜೀವನಾಗಲಿ ಜಡ ಪದಾರ್ಥವಾಗಲಿ ಜಗತ್ತಿನಲ್ಲಿ ಯಾವುದೇ ಆಗಲಿ, ಅದು ಶಾಶ್ವತವಾಗಿ ಸದಾ ಇರಬೇಕು ಅಂತ ಭಗವಂತನ ಇಚ್ಛೆಗೆ ಬಂದ್ರೇ ಅದು ಶಾಶ್ವತವಾಗಿ ಸದಾ ಇರುತ್ತೆ. ಭಗವಂತ ಇಚ್ಛೆ ಇಲ್ಲದೇ ಇದ್ದರೆ ಯಾವುದೂ ಸದಾ ಅಂದರೆ ಅನಾದಿನಿತ್ಯವಾಗಿ ಶಾಶ್ವತವಾಗಿ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ಭಗವಂತನಿಗೆ ಈ ಜೀವರು ಯಾವಾಗಲೂ ಇರಲಿ ಎಂಬ ಇಚ್ಛೆ ಇರೋದರಿಂದಲೇ ಜೀವರು ಉತ್ಪತ್ತಿ ನಾಶ ಇಲ್ಲದೆ ಸದಾ ಇದ್ದಾರೆ. ಅದೇ ಭಗವಂತನಿಗೆ ಆ ಇಚ್ಛಾ ಇಲ್ಲ ಅಂದರೆ ಜೀವಾದಿಗಳು ಕೂಡ ನಿತ್ಯವೂ ವಸ್ತು ಅಂತ ಹೇಳ್ತೇವೆ. ನಮಗೆ ಚಿಟಿಕೆ ಹೊಡಿಲಿಕ್ಕೆ ಬರಲ್ಲ, ಇನ್ನು ಚಿಟಿಕೆ ಹೊಡೆಯೋಕೆ ಅವನ್ನ ನಾವೇನು ನಾಶ ಮಾಡ್ತೇವೆ? ನಾವು ಪ್ರಗಲ್ಭ ಹೇಳ್ಕೊಳ್ತೇವೆ, ನಮ್ಮಲ್ಲಿ ಇಲ್ಲದೇ ಇರುವನ್ನು ಇದ್ದಂತೆ. ಆದರೆ ಭಗವಂತ ಹಾಗಲ್ಲ. ನಮಗೆ ಇವನ್ನು ಹೊಡೆದು ಬಿಡ್ತೇನೆ, ನಾನು ಇವತ್ತು ಅಹಿಂಸಾ ವ್ರತ ಹಿಡಿಯೋದಕ್ಕೆ ನಾನು ಇವತ್ತು ಹೊಡೆಯ. ಯಾಕೆ? ನಮ್ಮ ಕೈಲಾಗದೇ ಇರೋ ತನವನ್ನು ನಾವು ಒಪ್ಪಿಕೊಳ್ಳದೆ ಹಿಪೋಕ್ರಸಿ ಮಾಡ್ತೇವೆ. ಆದರೆ ಭಗವಂತ ಹಾಗಲ್ಲ. ಅವನಿಗೆ ಸಮರ್ಥ, ಜೀವರ ಅನಾದಿನಿತ್ಯತ್ವವನ್ನು ಕೂಡ ಇಲ್ಲದೆ ಮಾಡುವಂತಹ ಶಕ್ತಿ ಇದ್ದರೂ ಭಗವಂತ ಜೀವರ ಮೇಲೆ ಕರುಣೆಯಿಂದ ಅವರ ಅನಾದಿನಿತ್ಯತ್ವ ಉಳಿಸುತ್ತಾನೆ. ಅದೇ ಭಗವಂತನ ಪ್ರಭುತ್ವ, ಈಶತ್ವ. ಅವನಿಗೆ ಹಾಳು ಮಾಡುವ ಶಕ್ತಿ ಇದ್ದರೂ ಹಾಳು ಮಾಡದೇ ಇರೋದೇ ದೊಡ್ಡಸ್ತಿಕೆ. ರಾಯರಿಗೆ ಹೇಳ್ತಾರೆ,
ಶಾಪಾನುಗ್ರಹ ಶಕ್ತಿ ಸಂಪನ್ನರು ರಾಯರು. ರಾಯರಿಗೆ ಶಾಪ ಕೊಡುವ ಶಕ್ತಿ ಇದೆ, ಅನುಗ್ರಹ ಮಾಡುವ ಶಕ್ತಿ ಇದೆ. ಆದರೆ ಎಲ್ಲಾದರೂ ರಾಯರು ಶಾಪ ಕೊಟ್ಟಂತೆ ನಾವು ನೋಡಿದ್ದೀವ? ನೋಡಿಲ್ಲ. ಯಾಕೆ? ಶಕ್ತಿ ಇದ್ದರೂ ರಾಯರು ಕರುಣಾಮೂರ್ತಿಗಳಾದ ಕಾರಣ ಯಾವಾಗೂ ಶಾಪ ಕೊಡೋದಿಲ್ಲ. ಅದು ಸಮರ್ಥ. ನಮಗೆ ಶಾಪ ಕೊಡೋ ಶಕ್ತಿ ಇಲ್ಲ, ಆದರೆ ನಾವು ಶಾಪವನ್ನು ನಾವು ಕೊಟ್ಬಿಡ್ತೇನೆ, ಆದರೂ ನಾನು ಕೊಡಲ್ಲ ಅಂತ ಹೇಳ್ತೇವೆ. ಯಾಕೆ? ನಮ್ಮ ಹಿಪೋಕ್ರಸಿ. ಹಾಗೆ ಭಗವಂತ ಹಾಗಲ್ಲ. ಅದೇ ಅವನ ಒಂದು ಪ್ರಭುತ್ವ, ಅದು ಸಮರ್ಥತ್ವ. ಅದಕ್ಕೆ ಅವನು ಸತ್ಯ ಸಂಕಲ್ಪ ಆದ ಕಾರಣ ಜೀವರು ಅನಾದಿನಿತ್ಯರಾದರೂ ಕೂಡ ಅವರಿಗೂ ಭಗವಂತ ಪ್ರಭುವಾಗಿದ್ದಾನೆ ಅಂತ ಜಿಜ್ಞಾಸೆಯನ್ನು ಹೇಳಿ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ನಾವು ಓಂ ಜನೇಶ್ವರಾಯ ನಮಃ ಓಂ. ಓಂ ಶೂರಗೋನಾಂ ಆನೋಭರ ವ್ಯಂಜನಂ ಗಾಮಶ್ವಭ್ಯಂಜನಂ ಸಚಾ ಮನಾ ಹಿರಣ್ಯಯ ಉತ ನಃ ಕರ್ಣಶೋಭನ. ಶೂರ ಪರಾಕ್ರಮಿಯಾದ ಇಂದ್ರನೇ, ಗೋನಾಂ ಗೋವುಗಳ ಆಹ್ವಾನಾನಿ ಆಗಮನವನ್ನು, ಮನ ಮಹತ್ತರವಾದ, ಗಾಂ ಹಾಲು ಕರೆವ ಹಸುವನ್ನು, ಅಶ್ವಂ ವಾಹನವನ್ನು, ಹಿರಣ್ಯಯ ಸಂಪತ್ತುಗಳೊಂದಿಗೆ, ಸಚ ಸೇರಿಕೊಂಡು, ಕರ್ಣಶೋಭನ ಕಿವಿಯ ಆಭರಣಗಳನ್ನು, ಉತ ಮತ್ತು ಅಭ್ಯಂಜನಂ ಆರೋಗ್ಯಕರ ಅಭ್ಯಾಸಗಳನ್ನು, ವ್ಯಂಜನಂ ಸಜ್ಜನ ಮೈತ್ರಿಕೂಟವನ್ನು, ಮನಸ್ಸನ್ನು, ನಹ ನಮಗೆ ಆಭರ ತಂದು ಕೊಡು ನೀಡು. ಪರಾಕ್ರಮಿಯಾದ ಭಗವಂತನೇ, ನಮ್ಮ ಪ್ರಾರ್ಥನೆ ಭಾಳ ದೊಡ್ಡದು. ನಾವು ಏನೇನೋ ಕೇಳ್ತೇವೆ. ನಮ್ಮ ಮನೆಗೆ ಗೋಗಳು ಬ್ರಾಹ್ಮಣರು ಬರಲಿ, ನಾವು ಅತಿಥಿ ಸತ್ಕಾರ ಮಾಡಲಿಕ್ಕೆ ಹಾಲು ಕೊಡುವ ಒಳ್ಳೆಯ ಹಸುಗಳ ದಂಡು ನಮ್ಮ ಮನೆಯಲ್ಲಿರಲಿ, ಸಜ್ಜನರ ಸೌಕರ್ಯಕ್ಕಾಗಿ ವಾಹನಗಳ ಸಾಲು ಸಾಲು ನಮ್ಮಲ್ಲಿರಲಿ, ಅವರ ಸತ್ಕಾರ ವೈಭವ, ಅತಿಥಿಗಳಿಗೆ ಸತ್ಕಾರ ಮಾಡಬೇಕು, ಗೌರವಿಸಬೇಕು, ಅದಕ್ಕೆ ಸಂಪತ್ತು ನನಗೆ ಸಾಕಷ್ಟಿರಲಿ, ನಮ್ಮ ಕಿವಿಗೆ ಒಳ್ಳೆಯ ಸುದ್ದಿಗಳು ಬೀಳ್ತಾ ಇರಲಿ, ಜೀವನದಲ್ಲಿ ವ್ಯಾಯಾಮ ಅಭ್ಯಾಸ ಮೊದಲಾದ ಆರೋಗ್ಯ ಪದ್ಧತಿಗಳು ನಮ್ಮಲ್ಲಿರಲಿ, ನಮ್ಮ ಮನಸ್ಸಿಗೆ ಸಜ್ಜನರ ಸಂಘದ ಕಾತುರವು ಯಾವಾಗೂ ಇರಲಿ, ಯಾವಾಗೂ ಸಜ್ಜನರ ಜೊತೆಗೆ ನಾವು ಸಂಘ ಮಾಡಬೇಕೆಂಬ ಕಾತುರ ಇರಲಿ ಅಂತ ಹೇಳ್ತಾ, ನಮಗೆ ಇಲ್ಲಿ ಇನ್ನು ಇಷ್ಟು ಹೇಳಿ ಆನೋಭರ ವ್ಯಂಜನಂ ಗಾಮಶ್ವಭ್ಯಂಜನಂ ಅಂತೆಲ್ಲ ಹೇಳ್ತಾ, ವಿಶೇಷವಾಗಿ ಅಚ್ಚುಮೆಚ್ಚಾದ ಗೋವನ್ನು, ಕುದುರೆಗಳನ್ನು, ಒಳ್ಳೆಯ ಭೋಜನವನ್ನು ನಮಗೆ ನೀನು ಚೆನ್ನಾಗಿ ತುಂಬಿಸು ಅಂತ ಹೇಳ್ತಾ ವಿಷ್ಣುವನ್ನು ಹೇಳ್ತಾ ಇದ್ದಾರೆ. ಗವಾಶ್ಚ ಹಿರಣ್ಯಾದೀನ್ ಜನಯತಿ ಉತ್ಪಾದಯತೀತಿ ಜನಃ. ಭಗವಂತ ಗೋವುಗಳನ್ನು, ಹಣವನ್ನು ಎಲ್ಲರನ್ನ ಉತ್ಪಾದನೆ ಮಾಡ್ತಾನೆ. ಆದ ಕಾರಣ ಜನಶ್ಚಾಸೌ ಈಶ್ವರಶ್ಚ ಜನೇಶ್ವರ. ಈ ಜನರಿಗೆ ಅವನು ಈಶ್ವರನಾದ ಕಾರಣ ಜನೇಶ್ವರನು ಇತಿ ನಿರುಕ್ತೇ ಜನೇಶ್ವರ ಮೂರ್ತಿರತ್ರ ವರ್ಣಿತಃ. ಈ ರೀತಿಯಾಗಿ ಭಗವಂತನು ಜನೇಶ್ವರ ಅಂತ ಹೇಳಿ ನಾಳೆ ಅನುಕೂಲ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.